ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಡೆಲಿವರಿ ಬಂದು ಡಿಸೆಂಬರಲ್ಲಿದೆ. ಸೊ ನಾವು ಹೇಗಿರಬೇಕು ಅನ್ನೋರಿಗೆ ಇವತ್ತಿನ ವಿಡಿಯೋದಲ್ಲಿ ಕೆಲ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಸೊ ಹಾಗೆ ಫಾಲೋ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ನವಂಬರಲ್ಲಿ, ಇನ್ನೇನು ನವಂಬರ್ ಎಂಡಿಂಗ್ ಇರೋದ್ರಿಂದ ನಿಮ್ಗೆ ಹೇಗೂ 8 ತುಂಬಿ 9ಕ್ಕೆ ಬಿದ್ದಿರ್ಬೋದು, ಇಲ್ಲ 8 ತುಂಬೋದಕ್ಕೆ ಇನ್ನೂ ಟೈಮ್ ಇರಬಹುದು. ಡಿಸೆಂಬರಲ್ಲಿ ಯಾವ ವಾರಗಳಲ್ಲಿ ಬೇಕಾದರೂ ನಿಮ್ಗೆ ಡೆಲಿವರಿ ಇರ್ಬೋದು. ಸೊ ಅದಕ್ಕೆ 8, 9 ಅಂತ ಇನ್ಕ್ಲೂಡಾಗಿ ಹೇಳ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ಬೇಬಿಯ ಹೆಡ್ ಟರ್ನ್ ಆಗುವಂಥ ಸಮಯ. ಸೊ ಇವಾಗ ಬೇಬಿಯ ಹೆಡ್ ಬಂದು ಫಿಕ್ಸ್ ಆಗಿಬಿಡುತ್ತೆ. ಸೊ ಈ ಟೈಮಲ್ಲಿ ನೀವು ತುಂಬ ಹುಷಾರಾಗಿರಬೇಕು. ಮಲಗುವಾಗ ಬಂದು ಆದಷ್ಟು ನಿಮ್ಮ ಎಡಭಾಗದಲ್ಲಿ ಮಲಗಿ. ಇದು ಬಂದು ನಿಮ್ಮ ಬೇಬಿಯ ಮೂಮೆಂಟ್ಸ್ಗೆ ತುಂಬ ಸೂಕ್ತವಾದಂತಹ ಒಂದು ಪೊಸಿಷನ್. ಸೊ ನೀವು ಬಂದು ಹೇಗಂದರೆ ಹಾಗೆ ಮಲಗೋದು, ಸ್ಟ್ರೈಟ್ ಮಲಗೋದು, ರೈಟ್ ಮಲಗೋದು, ಸಡನ್ನಾಗಿ ಮಲಗೋದು, ಸಡನ್ನಾಗಿ ಹೇಳೋದು, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಲೆಫ್ಟ್ ಸೈಡ್ ಮಲ್ಕೊಳ್ಳಿ. ಖಂಡಿತವಾಗ್ಲೂ ಬೇಬಿಯ ಹೆಡ್ ಬಂದು ಫಿಕ್ಸ್ ಆಗುತ್ತೆ. ಜೊತೆಗೆ ಬಂದು ವಾಕಿಂಗ್, ಡೈಲಿ ಒಂದು 20 ಮಿನಿಟ್ಸ್ ವಾಕಿಂಗ್, ಒಂದು 5ರಿಂದ 10 ನಿಮಿಷ ಬ್ರೀದಿಂಗ್ ಎಕ್ಸಸೈಸಸ್ಸು. ಲೋ ಲೇಯಿಂಗ್ ಪ್ಲಾಸೆಂಟ ಇಲ್ಲದೆ ಇರೋರು ಬಂದು ಕೂತು ಬಟರ್ಫ್ಲೈ ಎಕ್ಸಸೈಸಸ್ ಮಾಡುವಂಥದ್ದು. ಪ್ರೆಗ್ನೆನ್ಸಿ ಎಕ್ಸಸೈಸಸ್ ಅಂತಲೇ ನಿಮಗೆ ಗೂಗಲಲ್ಲಿ ಸಿಗುತ್ತೆ ಸರ್ಚ್ ಮಾಡಿದ್ರೆ. ನಿಮ್ಮ ಹೆಲ್ತ್ ಒನ್ಸ್ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ನಿಮಗೆ ಯಾವ ಒಂದು ಎಕ್ಸಸೈಸ್ ಸೂಕ್ತ ಅನ್ನೋದ್ರ ಬಗ್ಗೆ ಒಂದು ಸತಿ ಸರ್ಚ್ ಮಾಡ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರ ದೇಹದ ಸ್ಥಿತಿ ಒಂದೊಂದು ಥರ ಇರುತ್ತೆ. ಅದಕ್ಕೋಸ್ಕರ ಹೆವಿ ಎಕ್ಸಸೈಸಸ್ಗಳು ಬೇಡ. ಅಂದರೆ ನಿಮಗೆ ಹೊಟ್ಟೆಗೆ ನೋವಾಗೋ ಥರ, ನಿಮ್ಗೆ ತುಂಬ ಹಿಂಸೆ ಆಗೋ ಥರ ಎಕ್ಸಸೈಸ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಪ್ರೆಗ್ನೆನ್ಸಿಗೆ ಯಾವ್ದು ಸೂಕ್ತನೋ ಅದನ್ನು ಬಂದು ಮಾಡ್ಕೊಳ್ಳಿ. ವಾಕಿಂಗ್ ಮಾಡಿದ್ರೇ ಆಲ್ಮೋಸ್ಟ್ ಬೇಬಿ ಬಂದು ಹೆಡ್ ಟರ್ನ್ ಆಗಿಬಿಡುತ್ತೆ ಚೆನ್ನಾಗಿ. ಸೊ ವಾಕಿಂಗ್ ಬಂದು ತುಂಬಾ ಮಸ್ಟು. ಈ ಟೈಮಲ್ಲಿ ನಿಮಗೆ ಹೊಟ್ಟೆ ಜಗ್ಗೋದಕ್ಕೆ ಶುರು ಆಗುತ್ತೆ. ಈಗ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಪಿಕ್ಚರು, ಈ ಇಮೇಜಲ್ಲಿ ಏನಿದೆ ಇದೇ ಥರನೇ ನಿಮ್ಮ ಹೊಟ್ಟೆ ಬಂದು ಜಗ್ಗೋದಕ್ಕೆ ಶುರು ಆಗುತ್ತೆ. ನೋಡೋದಕ್ಕೆ ಮೊಟ್ಟೆಯ ಆಕಾರದಲ್ಲಿ ಹೊಟ್ಟೆ ಇರೋದಕ್ಕೆ ಕಾಣಿಸುತ್ತೆ. 7th ಮಂತ್ 8th ಮಂತಲ್ಲಿ ಮೇಯ್ನಾಗಿ ಹೊಟ್ಟೆ ಒಂದು ಚೂರು ಮೇಲಿರುತ್ತೆ, ಈ ಒಂದು ಇಮೇಜ್ ಥರ. ಸೊ ಹಾಗೆ ದಿನಗಳು ಹೋಗ್ತಾ ಹೋಗ್ತಾ ಬೇಬಿ ಬಂದು ಡೌನ್ ಆಗ್ತಾ ಬೇಬಿಯ ಆಲ್ಮೋಸ್ಟ್ ವೆಯ್ಟು ಫುಲ್ಲು ಡ್ರಾಪ್ ಆಗುತ್ತೆ ಡೌನ್ಗೆ. ಆವಾಗ ನಿಮ್ಮ ಹೊಟ್ಟೆ ಬಂದು ಡೌನ್ ಇದ್ದಂಗೆ ನಿಮಗೆ ಫೀಲ್ ಆಗುತ್ತೆ. ಆಗಲೇ ನೀವು ಅರ್ಥ ಮಾಡ್ಕೊಂಬಿಡಿ. ಚೆಸ್ಟ್ ಕೆಳಗಡೆ ಬಂದು ಒಂದು ಸ್ವಲ್ಪ ಫ್ಲ್ಯಾಟಾಗಿ ಫೀಲ್ ಆಗ್ತೀರಾ. ಅಂದರೆ ನಿಮಗೆ ಬಂದು ಬೇಬಿಯ ಕಾಲು ಇದೆಲ್ಲನೂ ನಿಮ್ಮ ಚೆಸ್ಟ್ ಹತ್ರ ಇದೆ ಅಂತಂದರೆ ನಿಮಗೆ ಅಷ್ಟೊಂದು ಬಂದು ಹೊಟ್ಟೆ ಉಬ್ಬ್ದಂಗೆ ಅನಿಸಲ್ಲ. ಕೆಳಭಾಗದಲ್ಲಿ ನಿಮಗೆ ಬಂದು ಒಂದು ಸ್ವಲ್ಪ ಡೌನ್ ಇರೋ ಥರ ಅನಿಸುತ್ತೆ. ಸೊ ಅದನ್ನು ಬಂದು ನೀವು ನೋಟ್ ಮಾಡ್ಕೋಬೋದು. ಸೊ ನಿದ್ದೆ ಬಂದು ಡೈಲಿ ಒಂದು 7ರಿಂದ 8 ಅವರ್ ನಿದ್ದೆ ಬಂದು ತುಂಬಾ ಮುಖ್ಯ ಗರ್ಭಿಣಿ ಸ್ತ್ರೀಯರಿಗೆ. ನೀವು ಬಂದು ನಿದ್ದೆನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲೇ ಕೂಡದು. ಅದು ಬಂದು ಮನಸ್ಸಲ್ಲಿರಲಿ. ಯಾಕಂದರೆ ಈ ಟೈಮಲ್ಲಿ ನಿದ್ದೆ ಕಡಿಮೆ ಇರಬಹುದು, ಆಗಾಗ ಯೂರಿನೇಟ್ ಆಗ್ತಾ ಇರುತ್ತೆ ನಿಮಗೆ. ಸೊ ಇದ್ರ ಕಾರಣ ಬಂದು ಬೇಬಿಯ ಒಂದು ತೂಕ ಅನ್ನೋದು ನಿಮ್ಮ ಡೌನ್ ಪೊಸಿಷನಲ್ಲಿ ಇರೋವಾಗ ನಿಮ್ಮ ಬ್ಲಡರ್ಸ್ ಮೇಲೆಲ್ಲನೂ ಪ್ರೆಷರ್ ಬಿದ್ದೇ ಬೀಳುತ್ತೆ. ಇದು ಫುಲ್ಲಿ ಕಾಮನ್. ಯಾರೂ ಅಷ್ಟೇ ನನಗೆ ಯೂರಿನೇಟ್ ಆಗ್ತಾಯಿದೆ, ತೊಂದರೆ ಆಗ್ತಿದೆ, ಆಗಾಗ ಯೂರಿನೇಟ್ ಆಗುತ್ತೆ ಅಂತ ಹೆದರುವಂಥ ಅವಶ್ಯಕತೆ ಇಲ್ಲ. ಸೊ ಅದು ಕಂಟ್ರೋಲ್ ನಿಮ್ಗಿರಲ್ಲ. ಆಲ್ಮೋಸ್ಟ್ ಬೇಬಿ ಆಗೋವರೆಗೂ ಅದ್ರ ಕಂಟ್ರೋಲ್ ಇರಲ್ಲ. 8th 9th ಮಂತ್ಗಳಲ್ಲೇ ಈ ತೊಂದರೆ. ಸೊ ಇದನ್ನು ಬಂದು ಪ್ರೆಗ್ನೆನ್ಸಿಯಲ್ಲಿ ಕಾಮನ್. ಸೊ ಹಾಗಾಗಿ ಇದನ್ನು ಬಂದು ಮದರ್ಹುಡ್ಡನ್ನು ಸಂತೋಷವಾಗಿ ನೀವು ಬಂದು ಅನುಭವಿಸಿ. ಅದು ಬಿಟ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ಈ ಟೈಮಲ್ಲಿ ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು ಇಂಥದ್ದೆಲ್ಲ ಇದ್ದೇ ಇರುತ್ತೆ. ಇದು ಕೂಡ ಫುಲ್ಲಿ ಕಾಮನ್. ಬೇಬಿಯ ವೆಯ್ಟ್ ಮತ್ತು ನಿಮ್ಮ ಒಂದು ವೆಯ್ಟ್ ಇದೆಲ್ಲನೂ ಸ್ಪೈನಲ್ ಕಾರ್ಡ್ ಅಷ್ಟೇ ಹೊರೋದು. ಸೊ ಹಾಗಾಗಿ ನಿಮಗೇನಾಗುತ್ತೆ ಅಂದರೆ ಸೊಂಟ ನೋವಾಗಲಿ, ಇಲ್ಲ ಮೊದಲೇ ಪ್ರೆಗ್ನೆನ್ಸಿ ಅಂದರೆ ಮೊದಲೇ ಪ್ರೆಗ್ನೆನ್ಸಿ ಅನುಭವಿಸಿರ್ತೀರ, ಸಿ ಸೆಕ್ಷನೋ ಇಲ್ಲ ನಾರ್ಮಲೋ ಯಾವುದೋ ಒಂದು ಫಸ್ಟಾಗಿ ನಿಮಗೆ ಡೆಲಿವರಿ ಆಗಿದ್ದು, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ಇದರ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಫಸ್ಟೇ ನೀವು ಬೇಬಿಗೆ ಕ್ಯಾರಿ ಮಾಡಿರ್ತೀರ, ಒಂದು ಸ್ವಲ್ಪ ನಿಮಗೂ ಮನೇಲಿ ಇನ್ನೊಂದು ಬೇಬಿನ ನೋಡೋ ಥರ ಇರುತ್ತೆ. ಸೊ ಹಾಗಾಗಿ ನಿಮಗದು 2ನೇ ಪ್ರೆಗ್ನೆನ್ಸಿಗೆ ಬಂದು ಅದೇ ಥರನೇ ಮತ್ತೆ ಜಾಸ್ತಿ ನೋವಾಗೋದಕ್ಕೆ ಶುರು ಆಗುತ್ತೆ. ಸೊ ನೀವು ಬಂದಿದ್ದು ಕಾಮನ್ನು, ಏನು ಯೋಚನೆ ಬೇಡ. ಮತ್ತು ಬಂದು ನೀರು ಚೆನ್ನಾಗಿ ಕುಡಿಬೇಕು. ದಿವಸಕ್ಕೆ ಒಂದು 8ರಿಂದ 9 10 ಗ್ಲಾಸ್ ನೀರು ತೊಗೊಳ್ಳಿ. ನೀರು ಎಷ್ಟು ಚೆನ್ನಾಗಿ ತೊಗೋತೀರೋ ನಿಮ್ಮ ಬಾಡಿಯಲ್ಲಿ ಅನ್ನೆಸೆಸರಿ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗುತ್ತೆ. ಜೊತೆಗೆ ಬೇಬಿ ಕೂಡ ಹೈಡ್ರೇಟ್ ಆಗಿರುತ್ತೆ. ಸೊ ಇಷ್ಟು ವಿಷಯಗಳು ಬಂದು ನೀವು ನೋಡಬೇಕಾಗಿರೋದು. ಫುಡ್ ಅಂತ ಬಂದಾಗ ಊಟದಲ್ಲಿ ನೀವು ಜೀರಿಗೆ ಚೆನ್ನಾಗಿ ಸೇರಿಸ್ಕೊಳ್ಳಿ. ಈ ಜೀರಿಗೆ ನಿಮಗೆ ಇಮ್ಯುನಿಟಿ ಪವರ್ ಗೈನ್ ಮಾಡೋದ್ರ ಜೊತೆಗೆ ನಿಮಗೆ ಬಂದು ಒಂಥರ ಈ ನೆಗಡಿ, ಕೋಲ್ಡ್ ಇಂಥವೆಲ್ಲ, ಈಗ ವಿಂಟರ್ ಸೀಸನ್ ಬೇರೆ ಅಲ್ವಾ. ಸೊ ಇದ್ರ ಪ್ರಮಾಣ ಎಲ್ಲ ಕಡಿಮೆ ಆಗುತ್ತೆ. ಅನ್ನೆಸರಿ ತಲೆನೋವು ಇದೆಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ಜೀರ್ಣ ಚೆನ್ನಾಗಾಗುತ್ತೆ. ಬೇಬಿ ತೂಕ ಜಾಸ್ತಿ ಆಗ್ತಾ ನಿಮಗೆ ಜೀರ್ಣಕ್ರಿಯೆ ಕೂಡ ತುಂಬ ಕಮ್ಮಿ ಆಗುತ್ತೆ. ನೀವು ಬೆಳಗ್ಗೆ ತಿಂದಿರೋದು ರಾತ್ರಿ ಕೂಡ ಜೀರ್ಣ ಆಗಲ್ಲ, ಆ ರೀತಿ ಆಗುತ್ತೆ ಕೆಲವ್ರಿಗೆ. ಸೊ ನೀವೇನು ಮಾಡಬೇಕು, ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಜೀರಿಗೆ ತಿನ್ನೋದು,
ಜೀರಿಗೆ ಹುರಿದ್ಬಿಟ್ಟು ಹಾಗೆ ತಿನ್ನೋದು, ಇಲ್ಲ ಅದನ್ನು ಒಂದು ಲೋಟಕ್ಕೆ ಹಾಕಿ ಚೆನ್ನಾಗಿ ನೆನೆಸಿ ಕುಡಿಯೋದು, ಇಲ್ಲ ಕುದಿಸಿ ಕುಡಿಯೋದು, ಹೇಗೋ ನಿಮ್ಗೆ ಇಷ್ಟವಾಗಿ ತೊಗೋಬೋದು. ಮತ್ತು ಮಗುವಿನ ತೂಕ ನಿಮ್ಮ ತೂಕ ಎಕ್ಸ್ಟ್ರಾ ಆಗ್ತಿದ್ದ ಹಾಗೆ ಕಾಲಿನ ಹೊಡ್ತಾ ಇರುತ್ತೆ. ಈಗ ಬಂದು ವಿಂಟರ್ ಆಗಿರೋದ್ರಿಂದ ಕಾಲಿನ ಹೊಡ್ತಾ ಜಾಸ್ತಿ. ಸೊ ಮಾಯ್ಶ್ಚರೈಸರ್ ಎಲ್ಲ ಹಚ್ಕೊಳ್ಳೋದು, ಒಂದು ಸ್ವಲ್ಪ ಡೆಡ್ ಸ್ಕಿನ್ ರಿಮೂವರ್ಸ್ ಯೂಸ್ ಮಾಡಿ ಒಂದು ಸ್ವಲ್ಪ ಬಿಸಿನೀರಲ್ಲಿ ಕಾಲು ಡಿಪ್ ಮಾಡೋದು. ಮತ್ತು ಎಡಿಮಾ ಪ್ರಾಬ್ಲಮ್ ಎಲ್ಲ ಬರುತ್ತೆ, ಕಾಲಿನ ಊತ, ಇದನ್ನೆಲ್ಲನೂ ಬಿಸಿನೀರಲ್ಲಿ ಡಿಪ್ ಮಾಡಿ ತಲೆದಿಂಬುಗಳನ್ನು ಹಿಂಬದಿಯಲ್ಲಿ ಕಾಲಿನ ಹಿಮ್ಮಡಿಗಳಲ್ಲಿ ಇಟ್ಕೊಂಡು ಮಲಗೋದು ತುಂಬ ಒಳ್ಳೆಯದು. ಹಾಗೆ ಊಟದಲ್ಲಿ ಕಪ್ಪು ಅಕ್ಕಿ ಆದಷ್ಟು ನಿಮಗೆ ಪ್ರಾವಿಷನ್ ಸ್ಟೋರ್ಸಲ್ಲಿ ಸಿಗುತ್ತೆ, ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲಿ ಅಮೆಝಾನ್ಸಲ್ಲೂ ನೀವು ಸರ್ಚ್ ಮಾಡಿ. ಇದು ಬಂದು ಒಂದು ಸ್ವಲ್ಪ 300 ರೂಪಾಯಿ ಇದೆ 1 kg, ಪರವಾಗಿಲ್ಲ. ಈ ಟೈಮಲ್ಲಿ ಇದರ ಒಂದು ಅನ್ನ ಗಂಜಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ. ಮತ್ತು ಕರಿ ಉದ್ದಿನ ಬೇಳೆ, ಇದರ ಒಂದು ಗಂಜಿ ಇಲ್ಲ ಇದರಿಂದ ಮಾಡುವಂತಹ ಫುಡ್ಡು, ಇದು ಕೂಡ ನಿಮಗೆ ಸೊಂಟಕ್ಕೆ ಬಲ ಕೊಡುತ್ತೆ. ಆ ಕಪ್ಪು ಅಕ್ಕಿ ಹೇಳೋದ್ನಲ್ಲ, ಅದು ಕೂಡ ನಿಮ್ಮ ಬೋನ್ಸ್ನ ಒಂದು ಪ್ರಮಾಣ, ಅದು ಏನು ಶಕ್ತಿ ಇರುತ್ತೆ ಅದರ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಕಪ್ಪು ಅಕ್ಕಿಯನ್ನು ಕೂಡ ಬಿಡದೆ ತಿನ್ನಬೇಕು. ದಿನ ಅಟ್ಲೀಸ್ಟ್ ಒಂದು 50 ಗ್ರಾಮ್ ಅಷ್ಟು ನೀವು ನುಚ್ಚು ಥರ ಮಾಡಿಕೊಂಡು ಗಂಜಿ ಮಾಡ್ಕೊಂಡು ಕೂಡ ಕುಡಿಬೋದು, ಪೊಂಗಲ್ ಮಾಡ್ಕೊಂಡು ಕೂಡ ತೊಗೋಬೋದು. ನೆಕ್ಸ್ಟ್ ಬಂದು ವೈಟಮಿನ್ ಸಿ ರಿಚ್ ಆಗಿರುವಂತಹ ಯಾವುದಾದ್ರೂ ಫ್ರೂಟ್ಸ್, ಅನಾನಸ್ ಮತ್ತು ಪಪಾಯ ಬಿಟ್ಟು ನೀವು ವೈಟಮಿನ್ ಸಿ ರಿಚ್ ಇರುವಂತಹ ಮೂಸಂಬಿ, ನಿಂಬೆಹಣ್ಣು, ಆರೆಂಜಸ್ಸು, ಪೊಮಗ್ರಾನೇಟ್ಸು, ಕಿವಿ ಫ್ರೂಟ್, ಈ ಥರ ಎಲ್ಲ ನೀವು ಡೈಲಿ ತಗೊಳ್ಳೋದು ಒಳ್ಳೆಯದು. ಇದು ನಿಮ್ಗೇನು ಮಾಡುತ್ತೆ ಅಂತಂದರೆ ರಕ್ತದ ಕಣಗಳನ್ನು ಹೆಚ್ಚು ಮಾಡುತ್ತೆ. ಸೊ ಡೈಲಿ ಫ್ರೂಟ್ಸನ್ನು ಇಂಟೇಕಾಗಿ ತೊಗೊಳ್ಳೋದು ಬಂದು ಹೈಡ್ರೇಟ್ ಆಗಿರ್ತೀರ, ಜೊತೆಗೆ ವೈಟಮಿನ್ಸ್ ಮತ್ತು ಐರನ್ ಶಕ್ತಿ ನಿಮಗೆ ಅಬ್ಸಾರ್ಬ್ ಆಗೋ ಥರ ಈ ಫ್ರೂಟ್ಸ್ ಹೆಲ್ಪ್ ಮಾಡ್ತವೆ. ಬೇಬಿಗೆ HB ಲೆವೆಲ್, ನಿಮಗೆ HB ಲೆವೆಲ್ ಎಲ್ಲನೂ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಎನರ್ಜಿಟಿಕ್ ಆಗಿರುವಂಥ ಫುಡ್ಸನ್ನು ತೊಗೊಳ್ಳಿ. ಬನಾನಾ ಅಂತ ಬಂದಾಗ ನೀವು ಇದನ್ನು ತೊಗೊಳ್ಳೇಬೇಕು. ಬನಾನಾ ಬಂದು ನಿಮಗೆ ಒಂದೊಳ್ಳೆ ಗಟ್ ಪವರ್ ಕೊಡುತ್ತೆ, ಕಾನ್ಸ್ಟಿಪೇಷನ್ ರಿಲೀವ್ ಮಾಡುತ್ತೆ. ಮಗು ಬೆಳೀತಾ ಏನಾಗುತ್ತೆ ಅಂದರೆ, ನೀವು ತಿಂದಿರೋ ಊಟ ಸರಿಯಾಗಿ ಜೀರ್ಣ ಆಗಲ್ಲ, ಮಲ ವಿಸರ್ಜನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ, 3 ದಿವಸಕ್ಕೊಂದ್ಸಲಿ 2 ದಿವಸಕ್ಕೊಂದ್ಸಲಿ ಟಾಯ್ಲೆಟ್ ಪಾಸ್ ಮಾಡೋ ಥರ ಇರುತ್ತೆ. ಸೊ ಡೈಲಿ ಊಟಕ್ಕೆ ಮುಂಚೆ ಒಂದು ಬಾಳೆಹಣ್ಣು ತಿಂದ್ಬಿಡಿ ಸಂಜೆ, ಆಮೇಲೆ ಊಟ ಮಾಡಿ, ಆವಾಗ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ ನಿಮಗೆ. ಊಟದಲ್ಲಿ ತಾಟಿ ಬೆಲ್ಲ, ಪಾಮ್ ಜಗ್ಗರಿ ಅಂತಲೂ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಸಂತೆಗಳಲ್ಲಿ ಸಿಗುತ್ತೆ. ಮೇಯ್ನಾಗಿ ನಿಮ್ಗೆ ಆನ್ಲೈನಲ್ಲೂ ಅವೈಲೇಬಲ್ ಇದೆ. ಇದನ್ನು ತರಿಸಿಟ್ಕೊಳ್ಳಿ. ದಿವಸಕ್ಕೆ ಚಾಕ್ಲೇಟ್ ರೂಪದಲ್ಲಿ, ಅಂದರೆ ನೀವು ಚಾಕ್ಲೇಟ್ ತಿನ್ನಬೇಕು ಅನಿಸಿದಾಗ ಒಂದೊಂದು 10 ಗ್ರಾಮ್ ಅಷ್ಟು, 1 ಸ್ಪೂನಷ್ಟು ನೀವು ತಿಂತಾ ಬಂದ್ರಿ ಅಂದರೆ ಒಂದು ಒಳ್ಳೆ ಐರನ್ ಕಂಟೆಂಟ್ ಜೊತೆಗೆ ನಿಮಗೆ ಹಿಮೋಗ್ಲೋಬಿನ್ ಬಂದು ಇನ್ಕ್ರೀಸ್ ಆಗುತ್ತೆ. ಮತ್ತು ದಿವಸಕ್ಕೆ 6ರಿಂದ 8 ನಂಬರಷ್ಟು ಡೇಟ್ಸ್, ಇದು ಬಂದು ಸರ್ವಿಕ್ಸನ್ನು ಲೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದು ಬಂದು ತುಂಬಾ ಒಳ್ಳೆಯದು. ಜೊತೆಗೆ ನಿಮಗೆ ಆರೋಗ್ಯ ವೃದ್ಧಿ ಆಗೋದ್ರ ಜೊತೆಗೆ ಶಕ್ತಿ ಜಾಸ್ತಿ ಇಂಪ್ರೂವ್ ಆಗುತ್ತೆ ನಿಮಗೆ. ಡ್ರೈ ಫ್ರೂಟ್ಸ್ ಅಂತ ಬಂದಾಗ ನಿಮಗೆ ಈ ಡೇಟ್ಸ್ ಬಂದು ತುಂಬಾ ಒಳ್ಳೆಯದು, ಇದನ್ನು ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಊಟದಲ್ಲಿ ಆಲ್ಮೋಸ್ಟ್ ಆಗಿ ಗೋಧಿ, ಬಾಳೆಹಣ್ಣು, ಮತ್ತು ಹಸಿರು ತರಕಾರಿಗಳು, ಸೊಪ್ಪು, ಮೂಸಂಬಿ ಆಗ್ಬೋದು, ನಿಂಬೆಹಣ್ಣು ಆಗ್ಬೋದು, ನಟ್ಸ್ ಆಗ್ಬೋದು, ಕಡಲೆ ಪೊಪ್ಪು, ಕಡಲೆ ಬೀಜ, ಈ ಥರ ವಿಷಯಗಳನ್ನು ಆ್ಯಡ್ ಮಾಡ್ತಾ ಬಂದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೂ ನಿಮ್ಮ ಮಗುಗೂ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಬಂದು ನಿಮಗೆ ಸರಿ ಆಗುತ್ತೆ. ನಿಮಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಬಂದು ಡಿಫಿಷಿಯನ್ಸಿಯಲ್ಲಿ ಇರುತ್ತೆ, ಕಡಿಮೆ ಇರುತ್ತೆ. ಇದನ್ನೆಲ್ಲ ತಗೊಳ್ಳೋವಾಗ ನಿಮಗೆ ಬಂದದು ಸರಿಯಾಗುತ್ತೆ. ಮತ್ತು ಬಂದು ಪೊಟ್ಯಾಸಿಯಮ್ ಜಾಸ್ತಿ ಇರುವಂತಹ ಸ್ವೀಟ್ ಪೊಟ್ಯಾಟೊ, ಮತ್ತು ಮೆಗ್ನೀಷಿಯಮ್ ಜಾಸ್ತಿ ಇರುವಂತಹ ಪಂಪ್ಕಿನ್ ಸೀಡ್ಸು, ಮತ್ತು ಮಶ್ರೂಮ್ಸು, ಎಲ್ಲನೂ ಆಲ್ರೌಂಡಾಗಿ ಆಲ್ಮೋಸ್ಟ್ ಎಲ್ಲ ರೀತಿ ಧಾನ್ಯಗಳು, ತರಕಾರಿಗಳನ್ನ ಆದಷ್ಟು ತೊಗೊಳ್ಳೋದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಊಟದಲ್ಲಿ ಓವರಾಲ್ ಏನಿರಬೇಕು, ಸೊಪ್ಪಿರಬೇಕು, ತರಕಾರಿ ಇರಬೇಕು, ನಟ್ಸ್ ಇರಬೇಕು, ಹಾಲಿರಬೇಕು, ಡೈರಿ ಪ್ರಾಡಕ್ಟ್ಸು ಎಲ್ಲನೂ ಇರಬೇಕು. ಚೀಸ್ ಆಗಲಿ, ತುಪ್ಪ ಆಗಲಿ, ಬೆಣ್ಣೆ ಆಗಲಿ, ಮೊಸರು ಆಗಲಿ, ಮಜ್ಜಿಗೆ ಆಗಲಿ, ಹಾಲಾಗಲಿ, ಈ ಥರ. ಮತ್ತು ದಿವಸಕ್ಕೆ ಒಂದು 2 ಮೊಟ್ಟೆ, ನಾಟಿ ಮೊಟ್ಟೆ ಆದರೆ ಇನ್ನೂ ಒಳ್ಳೆಯದು. ಇಲ್ಲ ನಮ್ಮ ಕಡೆ ಸಿಗಲ್ಲ, ನಾವು ಸಿಟಿ ಸೈಡ್ ಇದ್ದೀವಿ ಅನ್ನೋರು ದಿವಸಕ್ಕೆ ಬೆಳಗ್ಗೆ 1 ಮೊಟ್ಟೆ, ಸಂಜೆ 1 ಮೊಟ್ಟೆ ಚೆನ್ನಾಗಿ ಬಾಯ್ಲ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಹಳದಿ ಬಣ್ಣ ಮಾತ್ರ ಬಿಸಾಡಬೇಡಿ, ಅದರಲ್ಲಿ ವೈಟಮಿನ್ ಡಿ ಚೆನ್ನಾಗಿರುತ್ತೆ. ಜೊತೆಗೆ ಬಂದು ರಾಗಿಯಲ್ಲಿ ನಿಮಗೆ ಕ್ಯಾಲ್ಶಿಯಂ ಜಾಸ್ತಿ ವೃದ್ಧಿ ಆಗೋದ್ರ ಜೊತೆಗೆ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ. ಸೊ ಲೋ ಕ್ಯಾಲರಿ ಫುಡ್ಸ್ ಇರೋದ್ರಿಂದ ನಿಮಗೆ ಒಂದು ಒಳ್ಳೆಯ ಎನರ್ಜೆಟಿಕ್ ಫುಡ್ಡಾಗಿ ನಿಮಗೆ ಫೀಲ್ ಆಗುತ್ತೆ. ಇದು ಬಂದು ಮುದ್ದೆ ರೂಪದಲ್ಲಿ, ದೋಸೆ ರೂಪದಲ್ಲಿ ದಿನ ತೊಗೋಬೋದು. ನೆಕ್ಸ್ಟು ಡೈಲಿ 1 ಕಪ್ಪಷ್ಟು ಮೊಸರು. ಇದು ಯಾಕೆ ಮೊಸರು ತೊಗೊಳಕ್ಕೆ ಹೇಳ್ತಿದ್ದೀನಿ ಅಂದರೆ, ಮೊಸರಾಗಲಿ ಇಲ್ಲ ಯೋಗಟ್ ಆಗಲಿ ನಿಮಗೆ ಬಂದು ಗಟ್ ಪವರ್ ಇಂಪ್ರೂವ್ ಆಗುತ್ತೆ, ತಿನ್ನೋ ಊಟ ಜೀರ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಗುಡ್ ಬ್ಯಾಕ್ಟೀರಿಯಾ ಪ್ರಮೋಟ್ ಆಗುತ್ತೆ, ಜೊತೆಗೆ ಬೇಬಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ಬಂದು ಕಾನ್ಸ್ಟಿಪೇಷನ್ ರಿಲೀವ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ.
ಮಾಡಿಬಿಡುತ್ತೆ. ಆರಾಮಾಗಿ ಮೊಸರು ತೊಗೋಬೋದು. ಹೀಟ್ ಅಂತ ಅನ್ಕೋಬೇಡಿ, 1 ಕಪ್ ಸಾಕು, ಏನು ತೊಂದರೆ ಇಲ್ಲ. ಮತ್ತು 2 ದಿವಸಕ್ಕೆ ಒಂದ್ಸಲ ಆದರೂ ಅಟ್ಲೀಸ್ಟ್ ನುಗ್ಗೆ ಸೊಪ್ಪಿನ ಪಲ್ಯ, ಯಾವ ಸೊಪ್ಪು ತಿಂತಿರೋ ಇಲ್ಲೋ ಅಟ್ಲೀಸ್ಟ್ ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನಿ. ಇದು ನಿಮಗೆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಪೆಲ್ವಿಕ್ಸನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈಗಲಿಂದನೇ ತಿಂದರೆ ಪೆಲ್ವಿಕ್ ಬೋನ್ ಏರಿಯಾ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ನಾರ್ಮಲ್ ಡೆಲಿವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಜೊತೆಗೆ 3 ದಿವಸಕ್ಕೋ ಇಲ್ಲ 2 ದಿವಸಕ್ಕೋ ಒಂದು ಸತಿ ಬಂದು ಫಿಶ್ ಅಂತ ಬಂದಾಗ ನಿಮಗೆ ಒಂದೊಳ್ಳೆ ಪ್ರೋಟೀನ್ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗೋದ್ರಿಂದ ಫಿಶನ್ನು ಆರಾಮಾಗಿ ತೊಗೋಬೋದು. ಸೊ ಫಿಶ್ ತಿನ್ನಲ್ಲ ಅನ್ನೋರು ಬಂದು ಡೈಲಿ ಬಂದು ಬಾದಾಮಿ ಬೀಜ ಮಿಸ್ ಮಾಡಲೇಬೇಡಿ, ಅದರಲ್ಲೂ ಒಮೆಗಾ 3 ಇರುತ್ತೆ. ಫುಡ್ ಅಂತ ಬಂದಾಗ ಫುಲ್ ಮೀಲಾಗಿರಬೇಕು, ಚಪಾತಿ ಇರಬೇಕು, ರೈಸ್ ಇರಬೇಕು, ತರಕಾರಿ ಇರಬೇಕು, ಎಲ್ಲ ರೀತಿ. ಸೊ ನಾನ್ ವೆಜ್ ತಿಂದಾಗ ಈರುಳ್ಳಿ, ಸೌತೆಕಾಯಿ ಇದ್ರ ಜೊತೆಗೆ ತಿನ್ನುವಂಥದ್ದು. ಸೊ ಜೀರ್ಣ ಚೆನ್ನಾಗಿ ಪ್ರಮೋಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆದಷ್ಟು ಅವಾಯ್ಡ್ ಮಾಡಬೇಕು. ಏನಪ್ಪ ಅಂತಂದರೆ ಜಂಕ್ ಫುಡ್ಸು, ಡೀಪ್ ಫ್ರೈ ಆಗಿರುವಂಥ ಫುಡ್ಸು. ಆಲ್ಮೋಸ್ಟಾಗಿ ಹೊರಗಡೆ ಹೋದರೆ ಐಫೈಯಲ್ಲಿ ಏನೇನಿರುತ್ತೆ ನಿಮಗೆ ಅಂಥವೆಲ್ಲ ಬಿಟ್ಬಿಡಿ. ಸೊ ಪಿಜ್ಜಾ ಹಟ್ಕೋಗೋದು, ಪಿಜ್ಜಾ ತಿನ್ನುವಂಥದ್ದು, ಮತ್ತು ಅಲ್ಲಿ ಫ್ರೆಂಚ್ ಫ್ರೈಸ್, ಅದು ಇದು ಸಾಸ್ಗಳು, ಮೇಯ್ನಾಗಿ ಸಾಸು, ಇದು ಇಂಥವೆಲ್ಲ, ಇದರೆಲ್ಲ ನಿಮಗೇನು ಅಷ್ಟು ನ್ಯೂಟ್ರಿಯೆಂಟ್ಸ್ ಸಿಗಲ್ಲ, ಬೇಡ ನಿಮಗೆ. ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಅನ್ನೆಸೆಸರಿ ಕ್ಯಾಲೋರೀಸ್, ಅನ್ನೆಸೆಸರಿ ವೆಯ್ಟ್ ಗೇಯ್ನನ್ನು ನೀವು ಮಾಡ್ತೀರ ವಿನಃ ನಿಮ್ಮ ಬೇಬಿಗೋ ನಿಮಗೋ ಒಳ್ಳೆಯದಂತೂ ಅಲ್ಲ ಇದು. ಮತ್ತು ಈ ಡೋನಟ್ಸು, ಹೆವಿ ಶುಗರಿ ಐಟಮ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದು ನಿಮಗೆ ಗೆಸ್ಟೇಷನಲ್ ಡಯಾಬಿಟಿಸ್ ಬರೋದನ್ನು ಪ್ರಮೋಟ್ ಮಾಡುತ್ತೆ. ಮತ್ತು ನಿಮಗೆ ಮಗುವಿನ ಸುತ್ತರ ನೀರು ಕೂಡ ಜಾಸ್ತಿ ಆಗ್ಬಿಡುತ್ತೆ ಶುಗರಿ ಐಟಮ್ಸನ್ನು ಜಾಸ್ತಿ ತೊಗೊಳ್ಳೋವಾಗ. ಇದೆಲ್ಲ ಒಳ್ಳೆಯದಲ್ಲ. ಕ್ರಾವಿಂಗ್ ಆದರೂ ಎಲ್ಲೋ ಒಂಚೂರು ಒಂದು ಬೈಟ್ ಅಷ್ಟೇ, ಅದಕ್ಕೆ ಅಂತ ಕೂತ್ಕೊಂಡು ತಿಂತಾ ಹೋಗೋದಲ್ಲ. ಮತ್ತು ಈ ಮಾರ್ಷ್ಮೆಲೋಸ್, ಇವೆಲ್ಲನೂ ಈಗ ಹೊಸದಾಗಿ ಬಂದಿರುವಂಥ ಫ್ಯಾನ್ಸಿ ಫುಡ್ಸು. ಇದರಿಂದ ನಿಮ್ಮ ಬೇಬಿಗೆ ಮೇಯ್ನಾಗಿ ಪ್ರೆಗ್ನೆನ್ಸಿ ಟೈಮ್ಸಲ್ಲಿ ಇದು ಬೇಕಾಗೇ ಇಲ್ಲ, ಅವಾಯ್ಡ್ ಮಾಡಿ, ಮರ್ತುಬಿಡಿ ಆಲ್ಮೋಸ್ಟಾಗಿ. ಮತ್ತು ಮನೆಯಲ್ಲೇ ತಗೊಳ್ಳಿ. ಮಸಾಲೆಯುಕ್ತವಾದಂಥ ಆಹಾರವನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂತಂದರೆ ಮಸಾಲೆಯುಕ್ತ ಆಹಾರಗಳಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಹೊಟ್ಟೆ ಉರಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಸಾಲೆಯುಕ್ತ ಆಹಾರ ಪದಾರ್ಥಗಳನ್ನು ಕೂಡ ಕಡಿಮೆ ಮಾಡಿ. ಹಾಗೆ ನಿಮಗೆ ಚಾಕ್ಲೇಟ್ಸ್ ತಿನ್ನಲೇಬೇಕು, ನನ್ನ ಕೈಲಿ ಆಗ್ತಿಲ್ಲ ಅನ್ನೋರು ಬಂದು ಡಾರ್ಕ್ ಚಾಕ್ಲೇಟ್ಸನ್ನು ಬೇಕಾದರೆ ಹೇಳ್ತೀನಿ. ಅದ್ರಲ್ಲಿ ಡಾರ್ಕ್ ಚಾಕ್ಲೇಟ್ಸ್ ಅದು 1, 2, 3 ನಂಬರ್ ಅಷ್ಟು ತಿಂದ್ಬಿಟ್ಟು ಸೈಲೆಂಟ್ ಆಗ್ಬಿಡಿ. ಇದಕ್ಕೆ ಜಾಸ್ತಿ ಇದನ್ನು ತಿಂತಾ ಕೂತ್ರೆ ಖಂಡಿತವಾಗ್ಲೂ ಇದರಿಂದ ಕೂಡ ನಿಮಗೆ ಹಲ್ಲು ಹಾಳಾಗುತ್ತೆ, ವಸಡ ಹಾಳಾಗುತ್ತೆ, ಜೊತೆಗೆ ಗೆಸ್ಟೇಷನಲ್ ಡಯಾಬಿಟಿಸ್ ಬರೋದಕ್ಕೆ ಚಾನ್ಸ್ ಇರುತ್ತೆ. ಒಂದು ಸ್ವಲ್ಪ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಸಾಕು. ಹಾಗೆ ಬಂದು ಕೂತ್ಕೊಳ್ಳುವಂತಹ ಭಂಗಿ ಹೇಗಿರಬೇಕಪ್ಪ ಅಂದರೆ ಈ ರೀತಿ ಬಗ್ಗಿ ಕೂತ್ಕೊಳ್ಳುವಂಥದ್ದಲ್ಲ, 90 ಡಿಗ್ರಿಯಲ್ಲಿ ಕೂತ್ಕೋಬೇಕು. ಸೊ ಈ ಥರ ಕೂತ್ಕೊಳ್ಳುವಾಗ ನಿಮಗೆ ಬೆನ್ನು ನೋವು ಅನ್ನೋದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಹಾಗೆ ಮನೇಲಿ ಇನ್ನೊಂದು ಮಾಡಬಾರ್ದಂಥ ವಿಷಯ ಬಂದು ಸಡನ್ನಾಗಿ ಬಗ್ಗುವಂಥದ್ದು, ತೂಕ ಜಾಸ್ತಿ ಎತ್ತುವಂಥದ್ದು. ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಬೇಬಿಗೂ ನಿಮಗೂ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆದಷ್ಟು ಮೆಂಟಲಿ ಮತ್ತು ಫಿಸಿಕಲಿ ಪ್ರಿಪೇರ್ ಆಗೋದು ನಿಮ್ಮ ಕರ್ತವ್ಯ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.